ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈಗೆಲ್ಲ ಪರಿಚಯ ಮಾಡ್ಬೇಕು ಸರ್ ನೀವು. ಮೊಬೈಲ್ ಮಾತಾಡೋದು ಹಂಗೆ ಮಾತಾಡ್ಬೇಡ. ಇವತ್ತು BSNL ವತಿಯಿಂದ ಇಲ್ಲಿ ಚಾಲನೆ ಕೊಟ್ಟಿದ್ದೇವೆ. ಅದು ಕಟ್ಟೆಕಡೆ ಗ್ರಾಮಕ್ಕೆ ಬಂದು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಉಳಿದಂಥ ಗ್ರಾಮಗಳು ಇದೇ ರೀತಿ ಆಗಲಿ ಅಂತೇಳಿ ಆಶಿಸ್ತೇನೆ. ಯಾಕೆಂದರೆ ತಾಲೂಕಲ್ಲಿ ನಾವು ಈ ದೊಡ್ಡ ಕ್ಷೇತ್ರದಿಂದ ಕಾಡು ಹೆಚ್ಚಿರೋದ್ರಿಂದ ಇಂಥ ಒಂದು ಟೆಕ್ನಾಲಜಿ ಇನ್ನೂ ಹೆಚ್ಚು ಬಳಕೆಯಾಗಿ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ BSNL ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೇನೆ. ಮಾತಾಡಬೇಕಿತ್ತು ಅಥವಾ ಅವರು ನಮಗೇನಾದರೂ ಆ ಕಡೆಯಿಂದ ಕಾಲ್ ಮಾಡಿದ್ರೆ ನಮಗೆ ನೆಟ್ವರ್ಕ್ ರೀಚ್ ಆಗ್ತಿರ್ಲಿಲ್ಲ. ಯಾವುದಾದ್ರೂ ಡೆತ್ ಸುದ್ದಿ ಆಗಿರ್ಬೋದು, ಅದು ಯಾವುದು ನಮಗೆ ತಲುಪ್ತಾ ಇರಲಿಲ್ಲ. ಇವಾಗ BSNL ಅವರು ಸ್ಯಾಟಲೈಟ್ ಮುಖಾಂತರ ನಮಗೆ ನೆಟ್ವರ್ಕ್ ಕೊಟ್ಟಿರೋದ್ರಿಂದ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಈಸಿಯಾಗಿ ಮಾತಾಡ್ಬೋದು, ಮತ್ತು ನಮ್ಮ ರಿಲೇಷನ್ ಯಾವುದೇ ಸುದ್ದಿ ಆದರೂ ಕೂಡ ನಮ್ಗೆ ತಿಳಿಸ್ಬೋದು. ಮತ್ತು ನಾವು ಯಾವುದೇ ರೀತಿ ಖುಷಿ ವಿಚಾರ ಆಗಿರ್ಬೋದು, ಅದನ್ನೆಲ್ಲ ಸಂತಸದ ವಿಚಾರಗಳಾಗಿರ್ಬೋದು, ಅದನ್ನೆಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲ ರೀತಿ ಖುಷಿ ವಿಚಾರ ಆಗಿರ್ಬೋದು, ದುಃಖದ ವಿಚಾರ ಆಗಿರ್ಬೋದು, ಎಲ್ಲ ಕೂಡ ಹೇಳ್ಕೊತಾ ಇದ್ದೀವಿ. ಸೊ ಇದನ್ನೆಲ್ಲ BSNL ಅವರು ಸ್ಯಾಟಲೈಟ್ ಮುಖಾಂತರ ನಮಗೆ ನೆಟ್ವರ್ಕ್ ಹಾಕೊಟ್ಟಿದ್ದಾರೆ. ಭಾಳ ತೊಂದರೆ ಆಗಿತ್ತು. ಇವಾಗ BSNL ಅವರು ನೆಟ್ವರ್ಕ್ ಹಾಕಿ ಮಾಡಿಕೊಟ್ಟಿದ್ದರಿಂದ ನಮಗೆ ಕೇಂದ್ರ ಸರ್ಕಾರದಿಂದ ತುಂಬ ಉಪಕಾರ ಆಗಿದೆ. ನಮಗೆ ನೆಟ್ವರ್ಕು ತುಂಬ ಪ್ರಾಬ್ಲಮ್ ಇತ್ತು. ನೆಟ್ವರ್ಕ್ ಫೋನ್ ಮಾಡಬೇಕಾದ್ರೆ ಹೊರಗಡೆ ಹೋಗಿ ತುಂಬ ಹೊತ್ತು ಕಾಯಬೇಕಿತ್ತು. ಇವಾಗ BSNL ನಮಗೆ ನೆಟ್ವರ್ಕ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ಬೋದು. ಅದರಿಂದ ನಮಗೆಲ್ಲ ತುಂಬ ಸವಲತ್ತು ಚೆನ್ನಾಗಿದೆ. ಇವಾಗ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು. BSNL ಇಲ್ಲೇ ನೆಟ್ವರ್ಕನ್ನು ಓಪನ್ ಮಾಡಿ ಇಲ್ಲೇ ಮಾತಾಡುವಂಥ ವ್ಯವಸ್ಥೆ ಮಾಡಿದ್ರು. ಸ್ಯಾಟಲೈಟ್ ಮೂಲಕ ಇಲ್ಲಿ ನೆಟ್ವರ್ಕನ್ನು ಮಾಡಿರೋದ್ರಿಂದ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊಳ್ಳೇಗಾಲ ಆಗ್ಬೋದು, ಅನೂರು ಆಗ್ಬೋದು ಹೋಗಿ ಅಲ್ಲಿಂದ ವಿದ್ಯಾಭ್ಯಾಸ ಮಾಡ್ತಿರು. ಅವರಿಗೆ ಫೋನ್ ಕರೆ ಮಾಡೋಕ್ಕೆ ತುಂಬ ತೊಂದರೆ ಇತ್ತು. ಈಗ ಮನೆಯಲ್ಲೇ ಕೂತಿ ಅವರಿಗೆ ಫೋನ್ ಕರೆಗಳನ್ನು ಮಾಡಿ ಅವರ ಹತ್ರ ಮಾತುಕತೆ ಆಗೋದ್ರಿಂದ ನರೇಂದ್ರ ಮೋದಿ ಸಾಹೇಬ್ರವರ ಸರ್ಕಾರಕ್ಕೆ ಧನ್ಯವಾದ. ಇಲ್ಲಿ ಟವರ್ ಇಲ್ಲದೆ ತುಂಬ ಪ್ರಾಬ್ಲಮ್ ಆಗಿದೆ. BSNL ಟವರ್ ಬಂದು ತುಂಬ ಹೆಲ್ಪ್ ಆಗ್ತಾ ಇದೆ ಊರಿಗೆ. ಫೋನ್ಗಳಿಲ್ಲದೆ ತುಂಬ ಪ್ರಾಬ್ಲಮ್ ಆಗಿತ್ತು. ಆಗ ಪೇಪರು ಕವರಲ್ಲಿ ಬರಿತಾಯಿದ್ರು. ಇವಾಗ ಟವರ್ ಬಂದು ತುಂಬ ಹೆಲ್ಪ್ ಆಗ್ತಾ ಇದೆ. ಆಸ್ಪತ್ರೆಗೆ ಆಗಲಿ ಒಂದು ಏನಾದರೂ ನೋಡಬೇಕು ಮಾಡಬೇಕಂದ್ರೆ ಈ ಫೋನ್ ಮೂಲಕನೇ ಎಲ್ಲ ಗೊತ್ತಾಗ್ತಾ ಇದೆ ನಮಗೆ. BSNL ಅವರು ಟವರ್ ಹಾಕೋದ್ರಿಂದ ನಮ್ಮೂರಿಗೆ ತುಂಬ ಹೆಲ್ಪ್ ಆಗಿದೆ. ಇದು ಅರಣ್ಯ ಭಾಗ ಬರೋದ್ರಿಂದ ಇಲ್ಲಿ ಬಹಳ ಅರಣ್ಯ ಸಮಸ್ಯೆಗಳಿತ್ತು. ಅದನ್ನ ನಮ್ಮ ಶಾಸಕರಾದ ಅನೂರು ಸಾವಿರ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ತುಂಬ ಈ ಕಡೆ ಹೆಲ್ಪ್ ಮಾಡಿ ನಮಗೆ ಈ ಜಾಗವನ್ನು ಕೊಡೋದಕ್ಕೆ ತುಂಬ ಅನುಕೂಲ ಮಾಡಿ ಈ ಸರ್ವಿಸನ್ನು ಈ ಜನರಿಗೆ ಕೊಡೋದಕ್ಕೆ ನಮಗೆ ಕರೆಂಟ್ ಆ ಥರ ವ್ಯವಸ್ಥೆಗಳನ್ನ ಸ್ಟೇಟ್ ಗೌರ್ಮೆಂಟಿಂದ ತೊಗೊಂಡು ಇದನ್ನು ಅಲ್ಲಿಗೆ ಸರ್ವಿಸ್ ಕೊಡುವಂಥದ್ದು. ಇದ್ರ ಮೇಯ್ನ್ ಉದ್ದೇಶ ಯಾವುದೋ ಸಿಗ್ನಲ್ ಸಿಗದೇ ಇರೋ ಜಾಗದಲ್ಲಿ ಯಾವುದಾರ ಒಂದು ಸಿಗ್ನಲ್ ಸಿಗಬೇಕು ಅನ್ನೋದೇ ಮೇಯ್ನ್ ಉದ್ದೇಶ ಸರ್ಕಾರದ್ದು. ಅದು ಆ ನಿಟ್ಟಿನಲ್ಲಿ ಇದು ಕೂಡ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಒಂದು ಎಮರ್ಜೆನ್ಸಿ ಕಾಲಿ ಕೂಡ ಅವರು ಈ ಬೆಟ್ಟ ಹತ್ತ ಹೋಗಿ ಕಾಲ್ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ರು. ಅಂಥ ಪರಿಸ್ಥಿತಿಗಳು ಬರಬಾರದು. ಇಲ್ಲಿಂದನೇ ಅವ್ರ ಮನೆಯಿಂದನೇ ಈಗ ಕಾಲ್ ಮಾಡ್ಬೋದು, ಇಂಟರ್ನೆಟ್ ಬಳಸ್ಬೋದು, ಮತ್ತು ವಿದ್ಯಾಭ್ಯಾಸಕ್ಕೆ ಬೇರೆ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. Indian investment in Poland has surpassed
$3 billion, creating a number of job opportunities for Poles. India's strong economic growth, size of its market, and pro-investment policies provide immense opportunity for Polish businesses. We will also exploring promoting deeper cultural and people-to-people ties. The Dobre Maharaj remains a cherished link. I recall meeting Polish youth in February last year under the first Cham Saheb Memorial Youth Exchange Program. It is heartening to note that Indology continues to thrive and yoga is popular in Poland. Today, our conversation will naturally cover regional and global developments. In particular, an exchange of assessments on our respective neighborhoods will be useful. You have been speaking about it publicly during your visit as well. In recent past, both in New York last September and in Paris this January, I have candidly shared our views on the Ukraine conflict and its implications. While doing so, I have also repeatedly underlined that the selective targeting of India is both unfair and unjustified. I do so again today. Deputy Prime Minister, you are no stranger to our region and are more than familiar with the long-standing challenges of cross-border terrorism. I hope at this meeting to discuss some of your recent travels to the region. Poland should display zero tolerance for terrorism and not help fuel the terrorist infrastructure in our neighborhood. Once again, a warm welcome and I request you for your influence. एक सर यहाँ पे सर आपका फोटो अगर हमको अपॉर्चुनिटी दिया जाए सर तो और यह सब देखने के बाद एक डिफेंस मिनिस्टर के रूप में मुझे लगता है कि हम सही दिशा में आगे बढ़ रहे हैं। और साथियों, जब मैं किसी प्राइवेट सेक्टर यूनिट के इस स्तर पर काम करते हुए देखता हूं तो मुझे सिर्फ कोई यूनिट या कोई फैसिलिटी ही नहीं दिखती, बल्कि मुझे एक नया संकल्प दिखता है, एक नया जोश दिखता है, एक नई ऊर्जा दिखती है और साथ ही साथ जो मैंने देखा है इनोवेशन, नवाचार भी हमको दिखता है। और मुझे दिखता है कि किस तरह से आप लोग इसमें समर्पित भाव से देश के विकास में अपना योगदान दे रहे हैं। इसके लिए मैं आप सबको अपनी तरफ से बधाई देता हूं और आप सबके कामों की मैं भूरि भूरि प्रशंसा करता हूं। और डिफेंस सेक्टर को हम सब आत्मनिर्भर बनाना चाहते हैं। हमारे प्रधानमंत्री जी बार बार इसका आग्रह करते हैं और मैं कह सकता हूं कि जिस तरह से आप लोग कंट्रीब्यूट कर रहे हैं, अपना योगदान दे रहे हैं भारत को आत्मनिर्भर बनाने में, उसकी जितनी भी सराहना की जाए वह कम है। एक वाक्य में कहना हो तो मुझे कह सकता हूं कि यह अपने आप में एक मिसाल है। ಇಷ್ಟು ದಿನಗಳ ಕಾಲ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು. ನೀವು 30,000 ಕೋಟಿ ಕಲೆಕ್ಟ್ ಮಾಡಬೇಕು, 40,000 ಕೋಟಿ ಕಲೆಕ್ಟ್ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು. ಈಗ ನೋಡಿದ್ರೆ ವರ್ಷದಿಂದ 2.5 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಟಾರ್ಗೆಟ್ ವೈನ್ ಸ್ಟೋರ್, ಅರಾಜ್, CL7, ಅರಾಜ್, CL2
ಹರಾಜ್ ಬ್ರೀವರಿ ಹರಾಜುಗಳು ಆಗ್ತಾ ಇದೆ. ನಿನ್ನೆ ಲೋಕಾಯುಕ್ತ SP ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನ ಬಂಧಿಸಿದ್ದಾರೆ. ಸುಮಾರು 2.5 ಕೋಟಿಗೆ ಬೇಡಿಕೆ ಇಟ್ಟದ್ದು, ಒಂದೇ ಒಂದು ಲೈಸೆನ್ಸ್ ಬೇಡಿಕೆ ಇಟ್ಟು 25 ಲಕ್ಷ ರೂಪಾಯಿ ಲಂಚ ತಗೊಂಡೋವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರಿ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಗೆ, ಒಂದೇ ಫರ್ಮ್ಗೆ 15 ವರ್ಷಕ್ಕೆ 1714 ಕೋಟಿ ರೂಪಾಯಿಗೆ ಅವರು ಟೆಂಡರ್ ಕೊಟ್ಟಿದ್ದಾರೆ. ಇದರ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ವೇರ್ ಇಸ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್? 80% ಇವಾಗಲೇ ನೀವು 80% ರೀಚ್ ಆಗಿಬಿಟ್ಟಿದ್ದೀರಿ ಭ್ರಷ್ಟಾಚಾರದಲ್ಲಿ. ನಾವು ಅಪಾದನೆ ಮಾಡಿ ಸಚಿವರು ರಾಜೀನಾಮೆ ಕೊಡ್ಬೇಕಂತಂದ್ರೆ ನೀವು ಶಬಾಷ್ಗಿರಿ ಕೊಡ್ತೀರಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.